ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ ತೋರಿಸ್ತಿದ್ದೀನಿ, ನೋಡೋಣ ಬನ್ನಿ. ಈ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಈ 6 ಎಳೆ ದಾರನ ರೆಡಿ ಮಾಡಿಕೊಂಡು ಇಲ್ಲಿ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ 2 ನಾಟ್ನ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದೇ ಹೋಲಿಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ಹಾಗಾಗಿ 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ, ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಥರ ಶೇಪಲ್ಲಿರೋ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಸ್ಮಾಲ್ ಬೀಡ್ಸ್ ಬೇಕಾದರೂ ತೊಗೋಬೋದು. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಅಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಇದು ಅಷ್ಟೇ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ 5 ಚೈನ್ ಲಾಕ್, ಬೀಡ್ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 5 ಚೈನ್. ಈಗ ಬಂದುಬಿಟ್ಟು 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 3 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. 3 ಚೈನ್ಸ್ ಲಾಕ್ ಆದಮೇಲೆ ಎಗೇನ್ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 ಎಗೇನ್ 3 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 2 ಪಾಯಿಂಟ್ ಮುಂದಕ್ಕೆ, 2 ಪಾಯಿಂಟ್ ಮುಂದಕ್ಕೆ ನೋಡಿ, ಇಲ್ಲಿ ಸ್ಟ್ರೈಟಾಗಿಟ್ಟು ಇಲ್ಲಿ ನೋಡ್ಕೋಬೇಕು. 2 ಪಾಯಿಂಟ್ ಮುಂದಕ್ಕೆ ಅಂದರೆ ವಿ ಶೇಪಲ್ಲಿ ಇಟ್ಟು ಬಟ್ಟೆಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ 3 ಲೂಪ್ ಆಗಿರುತ್ತೆ. ಈಗ 2ರಲ್ಲೊಂದು ಹೇಗೆ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 2 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಸೊ 3 ಲೂಪ್ ಆಗಿರುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡಬೇಕು. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ವ, ಅದು ಫಿಲ್ ಆಗಬೇಕು. ಆ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ನ ಬಿಟ್ಬಿಟ್ಟು 1 2 3 4 5 6 1 2 3 4 5 6 ಡಬಲ್ ಕ್ರೋಶೆ ಆಗಿದೆ. ಇದು 7ನೇ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಸ್ಟಾರ್ಟಿಂಗು 2 ಚೈನ್ಸ್ನ ಬಿಟ್ಟು ಒಟ್ಟು ನಾನು 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋತಿದ್ದೀನಿ. ನೋಡಿ, ಲಾಕ್ ಆಗಿದೆ. ಲಾಕ್ ಆದಮೇಲೆ ಎಗೇನ್ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಈ 5 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ 5 ಚೈನ್ಸ್ನ ಹಾಕಿದ್ದೀನಿ. ಈಗ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನೋಡಿ, ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು.
ಲಾಕ್ ಮಾಡ್ಕೋಬೇಕಾದ್ರೆ ಸ್ಯಾರಿ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೊಳ್ಳೋಣ. ಸೊ ಸ್ಯಾರಿ ಸುಕ್ಕಾಗೋದಿಲ್ಲ. ಲಾಕ್ ಆದಮೇಲೆ ಈಗ ನೋಡಿ 3 ಚೈನ್ಸ್ ಆಗಿ ಲಾಕ್ ಆಗಿದೆ, ಬೀಡ್ಸ್ ಆಗಿ ಲಾಕ್ ಆಗಿದೆ, 5 ಚೈನ್ಸ್ ಆಗಿ ಲಾಕ್ ಆಗಿದೆ. 5 ಚೈನ್ಸ್ ಆದಮೇಲೆ 5 ಚೈನ್ಸ್ ಲಾಕ್, ಬೀಡ್ ಲಾಕ್, 5 ಚೈನ್ ಲಾಕ್ ಆದಮೇಲೆ ಇಲ್ಲಿ ನೋಡಿ 3 ಚೈನ್ಸ್ನ ಹಾಕಿದ್ದೀನಿ ಅಲ್ವಾ. ಸೊ ಇಲ್ಲೂ ನಾನು 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 ಕನ್ಫ್ಯೂಸ್ ಮಾಡ್ಕೋಬೇಡಿ. 3 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 3 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀನಿ ಅಲ್ವಾ. ಎಗೇನ್ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ವಿ ಶೇಪಲ್ಲಿ ತಗೋಬೇಕು ನಾವು ಕ್ರೋಶನ. ಅಂದರೆ 2 ಪಾಯಿಂಟ್ ಮುಂದಕ್ಕೆ ತಗೊಂಡು ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿರುತ್ತೆ. 2 ಡಬಲ್ ಕ್ರೋಶಿನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶಿ ಆದಮೇಲೆ 2 ಚೈನ್ಸ್ನ ಹಾಕ್ಕೊಳ್ಳಿ. 2 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಡಬಲ್ ಕ್ರೋಶಿ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳ್ಕೋಬೇಕು. ಸೊ 3 ಲೂಪ್ ಆಗಿರುತ್ತೆ. 2 ಡಬಲ್ ಕ್ರೋಶಿನ ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ಡಬಲ್ ಕ್ರೋಶಿ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. 2 ಡಬಲ್ ಕ್ರೋಶಿನ ಮಾಡ್ಕೊಳ್ಳೋಣ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ಡಬಲ್ ಕ್ರೋಶಿ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 3 ಲೂಪ್ ಆಗಿರುತ್ತೆ. 2 ಎಗೇನ್ 2 ಡಬಲ್ ಕ್ರೋಶಿನ ಮಾಡ್ಕೊಳ್ಳೋಣ. ಈ ಡಬಲ್ ಕ್ರೋಶೆ ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿರ್ತೀವೋ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗಲ್ಲಿ 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಅಷ್ಟೇ 7ನೇ ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 2 ಚೈನ್ಸ್ನ ಬಿಟ್ಟು 1 2 3 4 5 6 7 ಡಬಲ್ ಕ್ರೋಶೆ ಆಗಿದೆ. ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೋಬೇಕು. ಎಗೇನ್ 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಇದೇ ಥರ ನಾವು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಆಮೇಲೆ ಬೀಡ್ ಹಾಕಿ ಲಾಕ್, ಆಮೇಲೆ ಎಗೇನ್ 5 ಚೈನ್ ಲಾಕ್, 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕಿ ಆ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆ ಎಗೇನ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಆರ್ಚ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಎಗೇನ್ 5 ಚೈನ್ಸ್ ಮತ್ತು ಬೀಡ್ ಹಾಕಿ ಲಾಕ್ನ ಮಾಡ್ಕೋಬೇಕು. ಮತ್ತು ಎಗೇನ್ 5 ಚೈನ್ ಲಾಕ್ ಮತ್ತು 3 ಚೈನ್ ಮತ್ತು 3 ಚೈನ್ ಹಾಕ್ಕೊಂಡು ಡಿಸೈನ್ನ ಮಾಡಬೇಕು. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಏನು ಡಿಫಿಕಲ್ಟ್ ಇಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಲಾಕ್ನ ಮಾಡಿ 5 ಚೈನ್ನ ಹಾಕಿ ಲಾಕ್ನ ಮಾಡ್ಕೋಬೇಕು. ಆಮೇಲೆ ಬೀಡ್ ಹಾಕಿ ಲಾಕ್, ಆಮೇಲೆ ಎಗೇನ್ 5 ಚೈನ್ ಲಾಕ್. 5 ಚೈನ್ ಆದಮೇಲೆ ನೆಕ್ಸ್ಟು 3 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ವಿ ಶೇಪಲ್ಲಿ ಇಟ್ಟು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಈ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆ ನಾವು ಮತ್ತೆ ಡಬಲ್ ಕ್ರೋಶೆನ ಮಾಡಿಕೊಂಡು ಆರ್ಚ್ ಮಾಡ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ಈಗಿನ ಇಲ್ಲಿಂದ 5 ಚೈನ್ಸ್ ಲಾಕ್, ಬೀಡ್ ಲಾಕ್, ಈಗೇನು 5 ಚೈನ್ ಲಾಕ್, 1 ಟೈಮ್ 5 ಚೈನ್ ಬೀಡ್, 5 ಚೈನ್ ಆದಮೇಲೆ 3 ಚೈನ್ಸ್ನ ಹಾಕಿ ಲಾಕ್ನ ಮಾಡ್ಕೋಬೇಕು. ಆಮೇಲೆ 3 ಚೈನ್ಸ್ನ ಹಾಕ್ಬಿಟ್ಟು ನೆಕ್ಸ್ಟು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ವಿ ಶೇಪಲ್ಲಿಟ್ಟು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಆ ಡಬಲ್ ಕ್ರೋಶೆ ಒಳಗಡೆ ನಾವು ಡಬಲ್ ಕ್ರೋಶೆನ ಫಿಲ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆನ ಫಿಲ್ ಮಾಡಿರ್ತೀವಿ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ಎಲ್ಲ ಆರ್ಚ್ಗಳಲ್ಲೂ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ಪು. ತುಂಬಾ ಈಸಿಯಾಗಿದೆ. ಈಗ ಸೆಕೆಂಡ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಿಗೆ ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೊಂಡಿದ್ದೀನಿ.
ಸ್ಟಾರ್ಟಿಂಗಲ್ಲಿ ಎಲ್ಲಿ ನಾವು ಲಾಕ್ನ ಮಾಡ್ಕೊಂಡಿದ್ವೋ ಅದೇ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ನೋಡಿ ಈ ಸಿಂಗಲ್ ಕ್ರೋಶೆ ಹೋಲಿಗೆನೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಥರ 1 ಟೈಮ್ ಸಿಂಗಲ್ ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ 2 ಟೈಮ್ಸು ನಾವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಏನು ಲಾಕ್ ಮಾಡಿದ್ವಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. 5 ಚೈನ್ ಲಾಕ್ ಆಗಿದೆ. ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ಕೋತೀನಿ. ನೋಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ ಎ ಟೈಮು 5 ಬೀಡನ್ನ ತೊಗೊಂಡಿದ್ದೀನಿ. ಒಂದೊಂದೇ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಹೋಗ್ತೀನಿ. 5 ಬೀಡ್ ಇನ್ಸೆಟ್ ಆಗಿದೆ. ಬೀಡ್ ಇನ್ಸೆಟ್ ಆದಮೇಲೆ ನೋಡಿ ಈ ಥರ ಬಗ್ಸ್ಬಿಟ್ಟು ಬೀಡ್ ಲಾಕ್ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ಕರಿತೀವಿ. ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಸೊ ಆಗ ಈ ಥರ ಕಾಣಿಸುತ್ತೆ. ನಾವಿಲ್ಲಿ ಏನಾದರೂ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ರೆ ಇಲ್ಲಿ ನಮಗೆ 4 ಬೀಡ್ಸ್ ಸಾಕಾಗುತ್ತೆ. ನನಗಿಲ್ಲಿ 5 ಬೀಡ್ ಬೇಕಾಯಿತು. ಈ ಬೀಡ್ ಸುತ್ತ ನಮಗೆ 5 ಬೀಡ್ ಬೇಕಾಗಿದೆ. ನೀವು ಸ್ಮಾಲ್ ಬೀಡ್ ಇಲ್ಲಿ ಬೇಸ್ ಲೈನಲ್ಲಿ ಸ್ಮಾಲ್ ಬೀಡ್ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ 4 ಬೀಡ್ ಸಾಕಾಗುತ್ತೆ ಫ್ರೆಂಡ್ಸ್. ಮತ್ತು ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು 5 ಚೈನ್ ಲಾಕ್ ಏನು ಮಾಡಿದ್ದೀವಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಇಲ್ಲಿ 3 ಚೈನ್ಸ್ ಇದೆ ಅಲ್ವಾ ಆ 3 ಚೈನ್ಸ್ನ ಸ್ಕಿಪ್ ಮಾಡಿ. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 3 ಚೈನ್ಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಈ 3 ಚೈನ್ ಗ್ಯಾಪ್ ಇದೆ ಅಲ್ವಾ ನೋಡಿ ಈ 3 ಚೈನ್ ಗ್ಯಾಪ್ ಒಳಗಡೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. 3 ಚೈನ್ ಏನಿದೆ ಈ 3 ಚೈನ್ ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ನಾವಿಲ್ಲಿ 7 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ಈ 3 ಚೈನ್ ಗ್ಯಾಪ್ ಒಳಗಡೆ ನಾವು 7 ಡಬಲ್ ಕ್ರೋಶನ ಮಾಡ್ಕೋಬೇಕು. ಆಗ ಮಾತ್ರ 2 ಆರ್ಚ್ ಈಕ್ವಲಾಗಿ ಕಾಣಿಸೋದು. 2 4 1 2 3 4 5 6 7 ಒಟ್ಟು 7 ಡಬಲ್ ಕ್ರೋಶೆ ಆಗಿದೆ. 7 ಡಬಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಲೀಫ್ ಬೀಡನ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಬಂದುಬಿಟ್ಟು ಲೀಫ್ ಬೀಡನ್ನ ಇನ್ಸೆಟ್ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಲೀಫ್ ಬೀಡನ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ನೋಡಿ ಇಲ್ಲಿ 2 ಚೈನ್ಸ್ನ ಹಾಕಿ ಲಾಕ್ ಮಾಡಿದ್ದೀನಿ ಅಲ್ವಾ ಸ್ಟಾರ್ಟಿಂಗು ಅದ್ರ ಮೇಲ್ಗಡೆ ಹೋಲಿಗೆ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ ಈ ಥರ. ಸೊ ಒಂದು ಸಿಂಗಲ್ ಲಾಕ್ ಆಯಿತು. ಸಿಂಗಲ್ ಲಾಕ್ ಆದಮೇಲೆ ಈ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ಈ ಡಬಲ್ ಕ್ರೋಶೆ ಸಿಂಗಲ್ ಲಾಕ್ ಮಾಡಿದ್ದೀನಿ ಅಲ್ವಾ ಇಲ್ಲೂ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ತಾ ಇಲ್ಲ, ಹಾಗೇ ಸಿಂಗಲ್ ಲಾಕ್ನ ಮಾಡ್ತಿದ್ದೀನಿ. ನೋಡಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಕ್ರೋಶನ ಹಾಕಿ ದಾರನ ಎಳ್ಕೊಂಡ್ರೆ 2 ಲೂಪ್ ಆಗಿರುತ್ತೆ. 2 ಲೂಪಿಂದನೂ ಈಚೆ ಬಂದರೆ ಸಿಂಗಲ್ ಲಾಕ್ ಆಗುತ್ತೆ ಫ್ರೆಂಡ್ಸ್. ಇದೇನು ತುಂಬಾ ಕಷ್ಟ ಇಲ್ಲ, ತುಂಬಾ ಈಸಿ ಇದೆ ಇದು. ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು.
ಮತ್ತೆ ಒಂದು ಸಿಂಗಲ್ ಲಾಕ್ ನೋಡಿ. ಸಿಂಗಲ್ ಲಾಕ್ ಆದಮೇಲೆ ನೆಕ್ಸ್ಟು ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಈಗ 5 ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು 5 ಚೈನ್ ಏನು ಲಾಕ್ ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಈಗ ನೆಕ್ಸ್ಟ್ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ಈಗ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಬೀಡನ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೇಸ್ ಲೈನಲ್ಲಿ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡಿಕೊಂಡ್ರೆ 4 ಬೀಡ್ಸ್ ಸಾಕಾಗುತ್ತೆ ಫ್ರೆಂಡ್ಸ್. ನನಗಿಲ್ಲಿ 4 ಬೀಡ್ಸ್ ಸಾಕಾಗೋದಿಲ್ಲ, ಸೊ ಹಾಗಾಗಿ 5 ಬೀಡನ್ನೇ ಇನ್ಸೆಟ್ ಮಾಡ್ತಿದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಅಗೇನ್ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 4 ಚೈನ್ಸ್ ಹಾಕ್ಕೊಂಡು 4 or 5 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಏನು ಲಾಕ್ ಮಾಡಿದ್ದೀನಿ ಅಲ್ವಾ, ಈ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಚೈನ್ ಇದೆ ಅಲ್ಲ, ಈ 3 ಚೈನ್ನ ಸ್ಕಿಪ್ ಮಾಡಿ ಈ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿತ್ತು, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾವಿಲ್ಲಿ 7 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. 2 ಆರ್ಚಲ್ಲೂ ನಾವು 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಏಳು ಡಬಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ 2 ಚೈನ್ಸ್ನ ಹಾಕಿದ್ದೀನಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಆ 2 ಚೈನ್ಸ್ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಕ್ರೋಶೆನ ಮಾಡ್ಕೊಂಬಂದಿದ್ದೀನಿ. ಈಗ ಲಾಕ್ ಸಿಂಗಲ್ ಕ್ರೋಶೆ ಆದಮೇಲೆ ಅಂದರೆ ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಸೊ ಡಿಸೈನ್ ಇಷ್ಟೇ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ಕಿಂಗು ಕೊಡುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೇನು ನಾನು 5 ಚೈನ್ ಹಾಕ್ಕೊಂಡಿದ್ದೀನೋ ಇಲ್ಲೆಲ್ಲ ಕುಚ್ಚನ್ನ ಕಟ್ಟಬೇಕು. ನಾನಿಲ್ಲಿ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ನ ಫೈನಲ್ ಲುಕ್ ತೋರಿಸ್ತೀನಿ. ನೋಡಿ ಇಲ್ಲಿ ಕುಚ್ಚನ್ನ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟಲಿಕ್ಕೆ ನಾನು 137 ದಾರಾನ ತೊಗೊಂಡಿದ್ದೀನಿ. ಪುಟಾಣಿ ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 550 ಎಬೋ ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರೋ ಸ್ಯಾರಿ ಕುಚ್ ಡಿಸೈನ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಆಲ್ರೆಡಿ ಸ್ಯಾರಿಗೆ ಒಂದು ಸ್ವಲ್ಪ ಡಿಸೈನ್ನ ಮಾಡಿದ್ದೀನಿ. ನೋಡಿ ಇಲ್ಲಿ
ಹಿಂಗು ಸ್ಯಾರಿನ ರೈಟ್ ಸೈಡ್ ಎಡ್ಜಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗು ಕ್ರೋಶನ್ ಹಾಕಿ ದಾರನ ಎಳ್ಕೊಂಡು ಒಂದೆರಡು ನಾಟ್ನ ಮಾಡಿಕೊಂಡು ಸೇಮ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಬೀಡ್ಸ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಅಂದ್ಕೊಳ್ಳಿ. ಅಂದರೆ ನಾನು ಹೇಳ್ತಿರೋದು ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಲಾಕ್ನ ಏನು ಮಾಡಿದ್ದೀವಿ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಇದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ಸ್ನ ಹಾಕ್ಕೋಬೇಕು. ನೋಡಿ 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ಇದು ನೋಡಿ ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ರೌಂಡ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಅದೇ ಬೀಡನ್ನ ಇನ್ಸರ್ಟ್ ಮಾಡಿ. ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಇಲ್ಲಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ತಾ ಇದ್ದೀನಿ. 2 ಟೈಮ್ಸ್ ದಾರ ತಗೊಂಡು ಇಲ್ಲಿ ಸ್ಟ್ರೈಟಾಗಿಟ್ಟು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ ಇಲ್ಲಿ ಸ್ಟ್ರೈಟಾಗಿಟ್ಟು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ 2 ಪಾಯಿಂಟ್ ಅಂದರೆ ಸ್ಲ್ಯಾಂಟಿಂಗಲ್ಲಿ ಈ ಕ್ರೋಶ ಇದೆ ಅಲ್ವಾ, ಇದು ಸ್ಲ್ಯಾಂಟಿಂಗಲ್ಲಿ ಇರೋ ರೀತಿಯಲ್ಲಿ ನಾವು ಬಟ್ಟೆಗೆ ಹಾಕಿ ಕ್ರೋಶನ ದಾರ ಎಳ್ಕೋಬೇಕು. ಸೊ ಈಗ 4 ಲೂಪ್ ಆಗಿದೆ. 2ರಲ್ಲೊಂದು, ಎಗೇನ್ 2ರಲ್ಲೊಂದು, 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈಗ 3 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ ಆ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈ ಥರ ಎಳ್ಕೊಂಡಾಗ 3 ಲೂಪ್ ಆಗಿದೆ. ಈಗ 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೊಳ್ಳೋಣ. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದು ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡ್ರೆ ಫ್ರೆಂಡ್ಸ್ ಅದು ಡಬಲ್ ಕ್ರೋಶೆ ಆಗುತ್ತೆ. 2 ಟೈಮ್ಸ್ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. ನೋಡಿ ಇಲ್ಲಿ ಈ 2 ಚೈನ್ಸ್ನ ಬಿಟ್ಟು 1 2 3 4 5 6 7 8 ಡಬಲ್ ಕ್ರೋಶೆ ಆಗಿದೆ. ಇದು 9ನೇ ಡಬಲ್ ಕ್ರೋಶೆ. ನಾನು ಯಾಕೆ 9 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಪ್ರೀವಿಯಸ್ ಆರ್ಚಲ್ಲೆಲ್ಲ 9 ಡಬಲ್ ಕ್ರೋಶೆನೇ ಮಾಡ್ಕೊಂಡಿರೋದು. ಸೊ ಹಾಗಾಗಿ 9 ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ 8 ಡಬಲ್ ಕ್ರೋಶೆಗೆ ಸ್ಟಾಪ್ ಆಯಿತು ಅಂದರೆ ನೀವು 8 ಡಬಲ್ ಕ್ರೋಶೆನೇ ಮಾಡ್ಬೋದು. ಇಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಈಗ 9 ಡಬಲ್ ಕ್ರೋಶೆ ಆಗಿದೆ. ಈ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಮತ್ತೆ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ನೋಡಿ ಬೀಡ್ ಲಾಕ್ ಆಗಿದೆ. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಟು ನೋಡ್ಬೇಕು. ಈ ಥರ ಬೀಡನ್ನ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು 1 2 ಅಂದರೆ ಈ ಕ್ರೋಶ ಇದೆ ಅಲ್ವಾ ಸ್ಲ್ಯಾಂಟಿಂಗಲ್ಲಿ ಇರಬೇಕು. ಆ ರೀತಿಯಲ್ಲಿ 2 ಪಾಯಿಂಟ್ ಮುಂದಕ್ಕೆ ಕ್ರೋಶನ ಹಾಕಿ ದಾರನ ಹೇಳ್ಕೊಳ್ಳಿ. ಈಗ ಕ್ರೋಶದ ಮೇಲೆ 4 ಲೂಪ್ ಇದೆ ಅಲ್ವಾ, 2ರಲ್ಲೊಂದು, 2ರಲ್ಲೊಂದು, ಎಗೇನ್ 2ರಲ್ಲೊಂದು ಅಂದರೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೊಳ್ಳೋಣ. ಈಗ 3 ಲೂಪ್ ಆಗಿದೆ ಅಲ್ವಾ, 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೋಬೇಕು. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ
ಸ್ಟಾರ್ಟಿಂಗ್ ಆರ್ಚಲ್ಲಿ ನಾವು ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡಿರ್ತೀವಿ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಎಲ್ಲ ಸ್ಲ್ಯಾಂಟಿಂಗ್ ಆರ್ಚಲ್ಲೂ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ಒಂದು ಡಬಲ್ ಕ್ರೋಶೆ. ಒಟ್ಟು ನಾನಿಲ್ಲಿ 9 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇಲ್ಲೂ ಅಷ್ಟೇ 9 ನಂಬರ್ ಆಫ್ ಡಬಲ್ ಕ್ರೋಶೆನ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 9 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇಲ್ಲೂ ಅಷ್ಟೇ 9 ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಡಬಲ್ ಕ್ರೋಶೆನ ಮಾಡಿರ್ತೀರೋ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಎಲ್ಲ ಆರ್ಚಲ್ಲೂ ಮಾಡ್ಕೊಳ್ಳಿ. 1 2 3 4 5 6 7 8 ಡಬಲ್ ಕ್ರೋಶೆ ಆಗಿದೆ. ಇದು 9ನೇ ಡಬಲ್ ಕ್ರೋಶೆ. 9 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಈಗ ನೀವು ಇಲ್ಲಿ ನಾನು 2 ಆರ್ಚ್ ಆದಮೇಲೆ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ನೀವು ಬೇಕು ಅಂದರೆ ಒಂದೊಂದು ಆರ್ಚ್ ಆದಮೇಲೂ ಕುಚ್ಚನ್ನ ಕಟ್ಬೋದು. ಒಂದೊಂದು ಆರ್ಚ್ ಆದಮೇಲೆ ಕುಚ್ಚನ್ನ ಕಟ್ತೀವಿ ಅಂದರೆ ಇಲ್ಲಿ ಚೈನ್ಸ್ನ ಹಾಕ್ಕೋಬೇಕು. ಇಲ್ಲ ಇನ್ ಕೇಸ್ ನಿಮಗೆ ಇನ್ನೂ ಕುಚ್ಚು ಸ್ವಲ್ಪ ದೂರ ಬೇಕು ಅಂದರೆ ಈ ಥರ 2 ಆರ್ಚ್ ಬದಲು 3 ಆರ್ಚು ಮಾಡ್ಕೋಬೋದು. 3 ಆರ್ಚ್ ಮಾಡ್ತೀವಿ ಅಂದರೆ ಮತ್ತೆ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರಲ್ಲೇ ಆರ್ಚ್ನ ಮಾಡ್ಕೋಬೇಕು. ಇಲ್ಲ ಅಂದರೆ ನಾನು 2 ಆರ್ಚ್ ಆದಮೇಲೆ ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 2 ಪಾಯಿಂಟ್ ಮುಂದಕ್ಕೆ ಕ್ರೋಶ ಸ್ಲ್ಯಾಂಟಿಂಗಲ್ಲಿ ಇಟ್ಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ. ಒಟ್ಟು ನಾವಿಲ್ಲಿ 9 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ 9 ಡಬಲ್ ಕ್ರೋಶೆನ ಮಾಡಿದ್ವಿ. ಈ 2 ಚೈನ್ಸ್ನ ಸ್ಕಿಪ್ ಮಾಡಿ ನಾನು 9 ಡಬಲ್ ಕ್ರೋಶೆ, 2 ಚೈನ್ಸ್ನು ನಾನು ಕೌಂಟ್ ಮಾಡ್ತೀನಿ ಅಂದರೆ ಒಟ್ಟು 10 ಡಬಲ್ ಕ್ರೋಶೆ ಆಗುತ್ತೆ. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ. 9 ಡಬಲ್ ಕ್ರೋಶೆ ಆಗಿದೆ. ಈಗ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 2 ಪಾಯಿಂಟ್ ಮುಂದಕ್ಕೆ ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲೊಂದು 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು 3 ಲೂಪ್ ಆಗಿರುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನೋಡಿ. ಈಗ 9 ಡಬಲ್ ಕ್ರೋಶೆ ಆಗಿದೆ. ಈಗ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಲಾಕ್ನ ಮಾಡ್ಕೊಂಡಿರ್ತೀವಿ. ಸೊ ಎಂಡಿಂಗಲ್ಲೂ ಅಷ್ಟೇ ನಾವು 2 ಟೈಮ್ಸು ಲಾಕ್ನ ಮಾಡಿಕೊಂಡು 1 or 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕಿಲ್ಲಿ. ದಾರನ ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡಿಕೊಂಡು ಈ ಥರ ಎಳ್ಕೊಂಡ್ರೆ ದಾರ ಸೆಕ್ಯೂರ್ ಆಗಿರುತ್ತೆ, ಬಿಚ್ಚೋಗೋದಿಲ್ಲ. ಇದನ್ನು ಬಂದುಬಿಟ್ಟು ಸ್ಯಾರಿ ನಾವು ಎಂಡಿಂಗಲ್ಲಿ 5 ಚೈನಿಗೆ ಎಂಡಾಯಿತು ಅಂದರೆ ಕುಚ್ಚು ಜೊತೆನ ಕಟ್ಕೋಬೋದು. ಈಗ ನನಗಿಲ್ಲಿ ಆರ್ಚಿಗೆ ಎಂಡಾಗಿದೆ. ಸೊ ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ರಿಮೈನಿಂಗ್ ಥ್ರೆಡ್ನ ತೆಗೆದುಬಿಡ್ತೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಫಾಸ್ಟಾಗಿ ಹಾಕ್ಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿದೆ. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು. ತುಂಬ ಕಷ್ಟ ಏನೂ ಇಲ್ಲ. ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಬಂದರೆ ಸಾಕು, ಆರಾಮಾಗಿ ಈ ಡಿಸೈನ್ನ ನೀವು ಮಾಡ್ಕೋಬೋದು. ಇಲ್ಲಿ 5 ಚೈನ್ ಏನು ಹಾಕಿದ್ದೀನಿ ಅಲ್ವಾ, ಇಲ್ಲಿ ಕುಚ್ಚನ್ನ ಕಟ್ಟಬೇಕು. ನಾನು ಇಲ್ಲಿ ಕುಚ್ಚನ್ನ ಕಟ್ಬಿಟ್ಟು
ಡಿಸೈನ್ನ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಕುಚ್ಚನ್ನ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟಲಿಕ್ಕೆ ನಾನು 147 ದಾರನ ತಗೊಂಡಿದ್ದೀನಿ. ನೋಡಿ, ಆರ್ಚ್ಗಿಂತ ಸ್ವಲ್ಪ ದೊಡ್ಡದಾಗಿ ಕುಚ್ಚನ್ನ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 450 ಎಬೋ ಚಾರ್ಜಸ್ ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ 400 ಎಬೋ ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ಒಂದು ವಿತೌಟ್ ಸ್ಯಾರಿ ಕುಚ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸು ಮತ್ತು ಈ ಥರ ಹ್ಯಾಂಗಿಂಗ್ ಬೀಡ್ಸು, ಈ 2 ಟೈಪ್ಸು ಬೀಡ್ಸ್ನ ನಾನಿಲ್ಲಿ ತಗೊಳ್ತಾ ಇರೋದು. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿನ ನಾವು ಯಾವಾಗಲೂ ರೈಟ್ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು. ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು 1 or 2 ನಾಟ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 1 2 2 ನಾಟ್ನ ಮಾಡ್ಕೊಂಡಿದ್ದೀನಿ. ಈಗ 2 ನಾಟ್ ಆದಮೇಲೆ ಈಗ ಎಲ್ಲಿ ನಾನು ಕ್ರೋಶನ ಹಾಕಿ ದಾರನ ಎಳ್ಕೊಂಡಿದ್ದೆ ಅಲ್ವಾ, ನೋಡಿ ಇಲ್ಲಿ ಅದೇ ಹೋಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ ನಾವು ಇದನ್ನು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನಾವಿಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಚೈನ್ನ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5. ಈಗ 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಇಲ್ಲಿ 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ 1 or 2 ಪಾಯಿಂಟ್ ಒಳಗೇನೆ ನಾವು ಲಾಕ್ನ ಮಾಡ್ಕೋಬೇಕು. ಸೊ 2 ಪಾಯಿಂಟ್ ಒಳಗೇನೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಇದು ಈ ಥರ ಯು ಶೇಪಲ್ಲಿ ಬರಬೇಕು. ನಾವು ಲಾಕ್ ಮಾಡಿದ್ದೀವಿ ಅಲ್ವಾ 5 ಚೈನು, ಅದು ಯು ಶೇಪಲ್ಲಿ ಬರಬೇಕು. ಮತ್ತು ಈಗ 5 ಚೈನ್ ಆದಮೇಲೆ 4 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 4 ಚೈನ್ಸ್ನ ಹಾಕ್ಕೊಂಡು ಇದು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 1 ಟೈಮ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ 5 ಚೈನ್ ಆದಮೇಲೆ 2 ಟೈಮ್ಸು 4 ಚೈನ್ನ ಹಾಕ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 or 2 ಪಾಯಿಂಟ್ ಒಳಗೇನೆ ಲಾಕ್ನ ಮಾಡ್ಕೋಬೇಕು. ಸೊ ಯು ಶೇಪಲ್ಲಿ ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಈ 5 ಚೈನ್ ಏನಿದೆ ಅದು ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಆ ರೀತಿಯಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಅಗೇನ್ 4 ಚೈನ್ಸ್ನ ಹಾಕ್ಕೊಳ್ಳೋಣ. 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಯಾರಿಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 4 ಚೈನ್. ನೆಕ್ಸ್ಟ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 1 ಟೈಮ್ ನಾವು 4 ಚೈನ್ಸ್ನ ಹಾಕ್ಕೊಂಡಿದ್ದೀವಿ. 5 ಚೈನ್ಸ್ ಆದಮೇಲೆ 2 ಟೈಮ್ಸ್ 4 ಚೈನ್ನ ಹಾಕ್ಕೋಬೇಕು. 2 ಟೈಮ್ಸ್ 4 ಚೈನ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕಿ 1 or 2 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನು 4 ಚೈನ್ನ ಹಾಕ್ಕೊಳ್ಳಿ. ಮತ್ತು ಎಗೇನ್ 5 ಚೈನ್ಸ್ನ ಹಾಕ್ಕೋಬೇಕು. 3 4 5 ಎಗೇನ್ 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 2 ಪಾಯಿಂಟ್ ಒಳಗೆ ಈ ಥರ ಲಾಕ್ನ ಮಾಡ್ಕೋಬೇಕು.
ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಡಿಸೈನ್ನ ನಾನು ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ ಹಾಕ್ಕೋಬೇಕು, ಆಮೇಲೆ 5 ಚೈನ್ಸ್ನ ಹಾಕಿ 1 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. ಎಗೇನ್ 5 ಚೈನ್ ಆದಮೇಲೆ 1 2 ಟೈಮ್ಸು 4 ಚೈನ್ಸ್ನ ಮಾಡ್ಕೋಬೇಕು. ಎಗೇನ್ 5 ಚೈನ್ಸ್ ಮತ್ತು 2 ಟೈಮ್ಸು 4 ಚೈನ್. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನಿ ಅಲ್ವಾ, ಸ್ಟಾರ್ಟಿಂಗು ಅಲ್ಲಿಗೆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ತಾ ಇಲ್ಲ ನೋಡಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ದಲೆ ಈ 4 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಆ 4 ಚೈನಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 4 ಚೈನಿಗೆ ಲಾಕ್ನ ಮಾಡ್ಕೋಬೇಕು. ಈ ಥರ 4 ಚೈನಿಗೆ ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ 2 ಟೈಮ್ಸ್ ದಾರ ತಗೊಳ್ಬೇಕು. 2 ಟೈಮ್ಸ್ ದಾರ ತಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆ ಅಲ್ಲ, ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನೇ ಎಳ್ಕೊಳ್ಳಿ. ಈಗ ಇಲ್ಲಿ 4 ಲೂಪ್ ಆಗಿದೆ. 2ರಲ್ಲಿ1, ಎಗೇನ್ 2ರಲ್ಲಿ1 ಮತ್ತು 2ರಲ್ಲಿ1, ಅಂದರೆ ತ್ರಿಬಲ್ ಕ್ರೋಶೆನ ಮಾಡ್ತಾ ಇರೋದು ನಾನಿಲ್ಲಿ. ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಈ ತ್ರಿಬಲ್ ಕ್ರೋಶೆ ಬ್ಯಾಕ್ ಸೈಡ್ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಪಿಕಾಟ್ ಆಗುತ್ತೆ. ಇದು ಬಂದು ತ್ರಿಬಲ್ ಕ್ರೋಶೆ ಪಿಕಾಟ್ ಫ್ರೆಂಡ್ಸ್. ಮತ್ತು ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. 4 ಲೂಪ್ ಆಗಿರುತ್ತೆ. 2ರಲ್ಲಿ1 2ರಲ್ಲಿ1 ಎಗೇನ್ 2ರಲ್ಲಿ1 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಈ ಥರ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ನೋಡಿ, ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. ಸೊ ಆಗ 4 ಲೂಪ್ ಆಗಿರುತ್ತೆ. 2ರಲ್ಲಿ1 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 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಆಗುತ್ತೆ. ನಿಮ್ಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಬದಲು ನೀವು ಡಬಲ್ ಕ್ರೋಶೆನೂ ಮಾಡ್ಬೋದು. ಡಬಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ, 2 ಟೈಮ್ಸ್ ದಾರ ತೊಗೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ವ್ಯತ್ಯಾಸ ಇರೋದಿಲ್ಲ. ಸೊ ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಈಗ 1 2 3 4 ಸಲ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗಿದೆ. 4 ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಈ ಹ್ಯಾಂಗಿಂಗ್ ಬೀಡ್ ಇದೆಯಲ್ಲ, ಈ ಹ್ಯಾಂಗಿಂಗ್ ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಈಗ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಬೇಕು. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 4 ಲೂಪ್ ಆಗಿರುತ್ತೆ. 2ರಲ್ಲಿ1 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 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ನೋಡಿ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 4 ಲೂಪ್ ಆಗಿರುತ್ತೆ. 2ರಲ್ಲಿ1 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 ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು
ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. ಸ್ಟಾರ್ಟಿಂಗಲ್ಲಿ ನಾವು 1 2 3 4 ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಂಡಿದ್ದೀವಿ. ಬೀಡ್ ಇನ್ಸರ್ಟ್ ಆದಮೇಲೆ, ಇದು ಹ್ಯಾಂಗಿಂಗ್ ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. ಮತ್ತೆ ಒಂದು ತ್ರಿಬಲ್ ಕ್ರೋಶೆ. ಈ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ ಅಂದ್ರೂ ನಾವು 3 ಚೈನ್ಸ್ನ ಹಾಕ್ಕೊಂಡೆ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಟ್ರಿಬಲ್ ಕ್ರೋಶೆ ಬೇಡ ಅನ್ನೋರು, ಆರ್ಚ್ ಇನ್ನೊಂದು ಚೂರು ಪುಟಾಣಿ ಬೇಕು ಅನ್ನೋರು ಡಬಲ್ ಕ್ರೋಶೆನೂ ಮಾಡ್ಕೋಬೋದು ಫ್ರೆಂಡ್ಸ್. ಡಬಲ್ ಕ್ರೋಶೆ ಮಾಡಿಕೊಂಡ್ರೂ 3 ಚೈನ್ಸ್ನ ಹಾಕ್ಕೊಂಡೆ ಈ ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 8 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. 8 ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಇಲ್ಲಿ 4 ಚೈನ್ ಏನು ಹಾಕಿದ್ದೀನಿ ಅಲ್ಲ, ಈ 4 ಚೈನಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ. ಸಿಂಗಲ್ ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ನಾನು ಮಾಡ್ತಾ ಇಲ್ಲ ಇಲ್ಲಿ. ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಇಲ್ಲಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ 4 ಲೂಪಾಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, ಎಗೇನ್ 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ಸ್ ಆದಮೇಲೆ ನೆಕ್ಸ್ಟು ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 4 ಲೂಪಾಗಿರುತ್ತೆ. 2ರಲ್ಲೊಂದು, ಎಗೇನ್ 2ರಲ್ಲೊಂದು, ಎಗೇನ್ 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀವಿ. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಎಗೇನ್ 4 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೀವಿಲ್ಲಿ 5 ಚೈನ್ ಏನು ಹಾಕ್ಕೊಂಡಿದ್ದೀರಾ, ಇಲ್ಲಿ ಸ್ಮಾಲ್ 5 ಚೈನ್ ಹಾಕ್ಕೊಳ್ತೀರ ಅನ್ನೋದಾದರೆ ಇಲ್ಲಿ 6 ಚೈನು ಬೇಕಾದರೆ ನೀವು ಹಾಕ್ಕೊಂಡು, ಇಲ್ಲಿ ನಾನು 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ ಅಲ್ವಾ, ಇಲ್ಲಿ 5 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಎಗೇನ್ 5 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೋದು. ಒಟ್ಟು ಈ ಥರ ಆರ್ಚಿಗೆ ನಾವು 8 ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ ಟೋಟಲು. ನೀವು 8 ಆದರೂ ಮಾಡ್ಕೋಬೋದು, 10 ಆದರೂ ಮಾಡ್ಕೋಬೋದು. ಒಟ್ಟು ಸಮ ಸಂಖ್ಯೆಯಲ್ಲಿ ನೀವು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ನನಗೆ 1 2 3 ಇದು 4ನೇ ತ್ರಿಬಲ್ ಕ್ರೋಶೆ ಪಿಕಾಟ್ನ ನಾನು ಮಾಡ್ತಾ ಇರೋದು. 4ನೇ ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಮತ್ತೆ ಒಂದು ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಿಮಗಿಲ್ಲಿ ಹ್ಯಾಂಗಿಂಗ್ ಬೀಡ್ ಸಿಗಲಿಲ್ಲ ಅಂದರೆ ಲೀಫ್ ಬೀಡ್ನು ನೀವು ತಗೋಬೋದು. ಇಲ್ಲ ಅಂದರೆ ಈ ರೌಂಡ್ ಶೇಪ್ ಬೀಡ್ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಸೈಜ್ ಬೀಡ್ ಸಿಕ್ಕಿದ್ರು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಮತ್ತು 2 ಟೈಮ್ಸು ಕ್ರೋಶದ ಮೇಲೆ 2 ಟೈಮ್ಸ್ ದಾರ ತಗೊಂಡು ಮತ್ತೆ 5 ಚೈನ್ ಗ್ಯಾಪಿಗೆ ಹೋಗಿ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ ಎಗೇನ್ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಈಗಲೂ ಅಷ್ಟೇ 4 ಟೈಮ್ಸ್ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ಫಸ್ಟು ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. 4 ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ.
ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ ನೆಕ್ಸ್ಟ್ ಪೋರ್ಷನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್, ಇದು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಯಾವಾಗಲೂ ಕುಚ್ಚನ್ನ ಕಟ್ಟಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಈ ರೀತಿಯಲ್ಲೂ ನೀವು ಒಂದೊಂದು ಸಲ ಡಿಸೈನ್ನ ಟ್ರೈ ಮಾಡಿ. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಅವರೆಲ್ಲ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 550 ಎಬೋ ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.